ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾಳೆ ಬಿಗ್ ಡೇ. ಮೂಡಾ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಬದಲು ಸಿಬಿಐಗೆ ನೀಡಬೇಕು ಅಂತ ಕೋರಿ ಸಲ್ಲಿಕೆಯಾಗಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಆದೇಶ ಹೊರಬೀಳುತ್ತೆ. ಪ್ರಕರಣವನ್ನು ಸಿಬಿಐಗೆ ವಹಿಸಲು ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸುದೀರ್ಘವಾಗಿ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಧಾರವಾಡ ಪೀಠಕ್ಕೆ ಯಾಕೆ ಹೋಗುತ್ತೆ? ಬೆಂಗಳೂರಲ್ವಾ ಅದು? ವೈ ವಿಲ್ ಇಟ್ ಗೋ ಟು ಧಾರವಾಡ? ಏನಿಯೋ ನೋಡೋಣ. ನಾಳೆ ಬೆಳಗ್ಗೆ ನಾನು ಧಾರವಾಡಕ್ಕೆ ಹೋಗಿದ್ದೆ, ವಾದ ಪ್ರತಿವಾದ ಆಗಿದ್ದು ಅಲ್ಲೇ ಆಯ್ತು. ಆಲ್ ರೈಟ್. ಸೊ ನಾಳೆ 10:30ಕ್ಕೆ ಇಂದು ತೀರ್ಪನ್ನು ಕಾಯ್ದಿರಿಸಿದೆ. ಪ್ರತಿ ಹಂತದಲ್ಲೂ ಕೂಡ ಲೋಕಾಯುಕ್ತದ ತನಿಖೆ ವರದಿಯನ್ನ ಪಡೆದಿರುವಂತಹ ಹೈಕೋರ್ಟ್ ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲಿಸಿದೆ. ಹೀಗಾಗಿ ಏನ್ ಮಾಡುತ್ತೆ ಕೋರ್ಟ್ ನೋಡೋಣ. ನಾವೇನ್ ವಿಶ್ಲೇಷಣೆ ಮಾಡೋದಿದೆ ಇದರಲ್ಲಿ. ನ್ಯಾಯಮೂರ್ತಿಗಳು ಏನ್ ತೀರ್ಮಾನ ಕೊಡ್ತಾರೋ ಅದು ಕೊಡ್ತಾರೆ. ಸಿಬಿಐ ಹೋದ್ರೆ ಯಾವ ಪರಿಸ್ಥಿತಿ ಏನಾದ್ರು ಆಗ್ಲಿ, ಕೊಟ್ಟ ಮೇಲೆ ಮಾತು. ಐ ವಿಲ್ ನಾಟ್ ಸ್ಪೆಕ್ಯುಲೇಟ್. ವೈ ವಿಲ್ ಐ ಸ್ಪೆಕ್ಯುಲೇಟ್? ನಾಳೆ ನ್ಯಾಯಮೂರ್ತಿಗಳು ಕೊಡ್ಲಿ ಸಿಬಿಐಗೆ, ಅವಾಗ ಮಾತಾಡಿ. ಇಲ್ಲ ಯಾವಾಗ ಮಾತಾಡೋಣ, ಈಗ ಯಾಕೆ ಸ್ಪೆಕ್ಯುಲೇಟ್ ಮಾಡೋಣ? ಇನ್ನು ರಾಜ್ಯದಲ್ಲಿ ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ವಿಧಿಸುವ ಹೊಸ ಕಾನೂನನ್ನು ತರೋಕೆ ರಾಜ್ಯ ಸರ್ಕಾರ ಈಗ ಸಿದ್ಧತೆ ನಡೆಸಿದೆ. ಇದಕ್ಕೆ ಸಂಬಂಧಿಸಿದ ದ್ವೇಷ ಅಪರಾಧಗಳು ಮತ್ತು ದ್ವೇಷ ಭಾಷಣ ಅಂದ್ರೆ ಹೋರಾಟ, ತಡೆಗಟ್ಟುವಿಕೆ ಮತ್ತು ಶಿಕ್ಷೆ ವಿಧೇಯಕವನ್ನ ಬಜೆಟ್ ಅಧಿವೇಶನದಲ್ಲಿ ಮಂಡಿಸೋಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಈ ಮಸೂದೆಯ ಕರಡನ್ನ ಕಾನೂನು ಇಲಾಖೆ ಈಗಾಗಲೇ ಸಿದ್ಧಪಡಿಸಿದೆ. ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡ್ಬಿಡೋಣ. ಭಾಷೆ, ಧಾರ್ಮಿಕ, ಜನಾಂಗೀಯ, ಲಿಂಗ, ಜನ್ಮಸ್ಥಳ ವಿಚಾರವಾಗಿ ದ್ವೇಷ ಭಾಷಣ ಮಾಡೋಂಗಿದ್ದಲ್ಲಿ ಪ್ರಾಬ್ಲಮ್ ಏನ್ ಬರುತ್ತೆ ಈ ಆಕ್ಟ್ಗೆ ಅಂತಂದ್ರೆ, ಏನ್ ಸರ್, ನನ್ನ ಪ್ರಕಾರ ಇದು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು. ಇದನ್ನು ಪಾಸ್ ಮಾಡಬೇಡಿ. ಇದನ್ನ ಡ್ರಾಫ್ಟ್ ಹೊರಗೆ ಬಿಟ್ಬಿಡಿ. ಒಂದು 2-3 ತಿಂಗಳು ನಡೀಲಿ, ನೋಡೋಣ ಅದು ಏನೇನು ನಡೆಯುತ್ತೆ ಅಂತ ಅದರಲ್ಲಿ ಚರ್ಚೆಗೆ. ಆಮೇಲೆ ಮಾಡಿ, ಬೇಕಾರೆ ಮಾಡಬೇಡಿ. ನಿಮ್ಮನ್ನು ನಂಬಕ್ಕಾಗಲ್ಲ. ನೀವು ದುಷ್ಟರು, ನೀವು ದುರುಳರು, ನೀವು ಕಂತ್ರಿಗಳು, ನೀವು ಕಿರಾತಕರು. ನಿಮ್ಮನ್ನು ನಂಬಲ್ಲ ನಾನು. ದ್ವೇಷ ಭಾಷಣ ಅಥವಾ ದ್ವೇಷ ಅಪರಾಧ ವ್ಯಾಖ್ಯಾನ ನನಗೆ ಬಹಳ ಇಂಪಾರ್ಟೆಂಟು. ಸೋನಿಯಾ ಗಾಂಧಿಗೆ ಬೈದರೆ ದ್ವೇಷವೋ, ಮೋದಿಗೆ ಬೈದರೆ ಇಲ್ಲವೋ, ವ್ಯಾಖ್ಯಾನ ಬಹಳ ಇಂಪಾರ್ಟೆಂಟ್. ಯಾವುದು ದ್ವೇಷ, ಯಾವುದು ದ್ವೇಷ. ಹಾಗಾಗಿ ಡಿಸ್ಕಷನ್ಗೆ ಹಾಕಿ ಈ ಕರಡನ್ನ ಪಬ್ಲಿಕ್ ಡೊಮೈನ್ಗೆ ಬಿಟ್ಬಿಡಿ. 1 ತಿಂಗಳು ನಡೀಲಿ. ಈ ಸೆಷನ್ನಲ್ಲಿ ಆಗದಿದ್ರೆ ಏನು ದೇಶ ಬಿದ್ದೋಗಲ್ಲ, ಏನು ದೇಶ ಬೀಳಲ್ಲ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ತರಕ್ಕೆ ಯೋಗ್ಯತೆ ಇಲ್ದಿರೋ ಸರ್ಕಾರ ಇದಕ್ಕೆ ಅರ್ಜೆಂಟ್ ಅಂತೆ. ಏನ್ರಿ ಅರ್ಜೆಂಟ್ ಇದರಲ್ಲಿ? ಯಾವನಿಗೆ ಇಂಟ್ರೆಸ್ಟ್ ಇದೆ ಇದರಲ್ಲಿ? ಅಥವಾ ಯಾವನನ್ನು ಒಳಗಾಕಬೇಕು ಅನ್ನೋ ಪ್ಲಾನ್ ಮಾಡಿದ್ದೀರಿ? ದ್ವೇಷ ಉತ್ತೇಜಿಸುವ, ಅದನ್ನು ಪ್ರಚಾರ ಮಾಡುವ ವ್ಯಕ್ತಿ ಗುಂಪಿಗೆ 3 ವರ್ಷ ಜೈಲು. ಏನು ದ್ವೇಷ ಉತ್ತೇಜಿಸುವ ಅಂದರೆ, ಸಿದ್ದರಾಮಯ್ಯ ಬೋಗಸ್ಸು, ಸರಿ ಇಲ್ಲ, ಆಸ್ ಎ ಚೀಫ್ ಮಿನಿಸ್ಟರ್ ಅನ್ಫಿಟ್ಟು ಅಂತೆಲ್ಲ ಬೈತಾ ಇರ್ತೀನಿ ಅಂತ ನಾನು ಇಟ್ಕೊಳ್ಳಿ. ಸಿದ್ದರಾಮಯ್ಯನ ವಿರುದ್ಧ HR ರಂಗನಾಥ್ ಅವರು ದ್ವೇಷವನ್ನು ಮಾಡುತ್ತಿದ್ದಾರೆ ಅಂತ ವ್ಯಾಖ್ಯಾನ ಮಾಡ್ತಿರೋ ಹೇಗೆ? ದತ್ತಾಂಶ, ಸಂದೇಶ, ಸಂಕೇತಗಳು ಅವೆಲ್ಲ ಬರುತ್ತಂತೆ. ಶಿಕ್ಷೆ ವ್ಯಾಪ್ತಿಗೆ ಇದೇನೇನೋ ಬರುತ್ತೆ. ಇನ್ನೊಬ್ಬರ ಪರವಾಗಿ ಆ ದಾಖಲೆ ಅಂದರೆ ಏನದು? ಇದೇನೋ ಸಂಗ್ರಹಿಸಿ. ದ್ವೇಷ ಹಬ್ಬಿಸುವ ವಾಹಿನಿಗಳು, ಸಾಮಾಜಿಕ ಜಾಲತಾಣ, ಸರ್ಚ್ ಎಂಜಿನ್ನು. ಆಯ್ತಪ್ಪ, ದ್ವೇಷ ಹಬ್ಬಿಸುವ ವಾಹಿನಿಗಳು ನೀವೇನು ಕ್ರಮ ತಗೋತೀರಿ? ವಿ ಆರ್ ಗೈಡೆಡ್ ಬೈ MIB. ನೀವೇನು ತಗೋತೀರಿ? ನೀವು ತಗೋಬೇಕಾದ್ರೆ ಈಗಲೇ ನಿಮಗೆ ಕಾನೂನಲ್ಲಿ ಜಾಗ ಇದೆಯಲ್ಲ ಅದಕ್ಕೆ. ಅದಕ್ಕೆ ಹೊಸದೇನು? ಇಫ್ ಐ ಸ್ಪೀಕ್ ಡಿಫಮೇಟರಿ, ಇಫ್ ಐ ಸ್ಪೀಕ್ ಕಂಪ್ಲೀಟ್ಲಿ ರಾಂಗ್ ಆಗಿದ್ರೆ, ಹಬ್ಸಿದ್ರೆ, ಸುಳ್ಳು ಹೇಳಿದ್ರೆ, ಸುಳ್ಳು ಹಬ್ಸಿದ್ರೆ ನೀವು ಈಗಲೂ ಇದೆಯಲ್ಲ ಜಾಗ, ಹಾಕ್ತಾ ಇದ್ದೀರಲ್ಲ ಅದನ್ನ. ಅದಕ್ಕೆ ಹೊಸದೇನು ವಾಹಿನಿಗಳು? ಯಾಕಪ್ಪ, ನಿಮಗೆ ತಾಕತ್ತಿದ್ರೆ ಆ ಯೂಟ್ಯೂಬ್ಗಳಲ್ಲಿ, ಆ ಇನ್ಸ್ಟಾಗ್ರಾಮ್ಗಳಲ್ಲಿ, ಆ KG ಪೈಪ್ಗಳಲ್ಲಿ, ಇನ್ಸ್ಟಾಗ್ರಾಮು, ಇನ್ಯಾವುದೊಂದು KG ಪೈಪು ಏನೊಂದು ಇದೆಯಲ್ಲ ನಿಮ್ಮದು, ಒಂದು 56, ಅದರಲ್ಲಿ ಬರೋದನ್ನು ತಡೀರಿ ನೋಡೋಣ. ಲೆಟ್ ಮೀ ಸಿ, ತಡೀರಿ. ಅದೆಷ್ಟು ತಡೀತೀರಿ ನಾನು ನೋಡ್ತೀನಿ. ಅವ್ರಿಗೆ ಕಂಟ್ರೋಲೇ ಆಗಲ್ವಲ್ಲ ಸರ್, ಕಂಟ್ರೋಲ್ ಮಾಡೋಕ್ಕಾಗ? ಅವ್ರನ್ನ ರಿಜಿಸ್ಟ್ರೇ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ ಇನ್ನೂ. ಕೇಸು ಕಂಟ್ರೋಲ್ ಎಲ್ಲಿ ಮಾಡೋಕ್ಕಾಗುತ್ತೆ ಸರ್ ಅವ್ರನ್ನ? ಅದು ಕಂಟ್ರೋಲ್ ಮಾಡಿ ನೋಡೋಣ. ಆಮೇಲೆ ವಾಹಿನಿಗಳು ಬರೋರಂತೆ. ಅದಕ್ಕೆ ಹೇಳ್ತಿರೋದು, ವಿ ಶುಡ್ ಅಪೋಸ್ ದಿಸ್ ಬಿಲ್. ಬೇಕಾಗಿದ್ರೆ ನೋಡ್ಕೊಳ್ಳೋಣ, ಆಮೇಲೆ ಚರ್ಚೆಗೆ ಹಾಕಿ ಫಸ್ಟ್. ಅರ್ಜೆಂಟ್ ಬೇಡ. ಎಸ್.
ಇನ್ನು ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರ ದಿವಾಳಿ ಹಂತ ತಲುಪಿದೆ. ಕರ್ನಾಟಕದಲ್ಲಿ ಸಾಲ 6 ಲಕ್ಷ ಕೋಟಿ ದಾಟಿದೆ ಅಂತ ಬಿಜೆಪಿಯವರು ದಿನ ಬೆಳಗಾದ್ರೆ ಆರೋಪ ಮಾಡ್ತಾರೆ. ಈ ಹೊತ್ತಲ್ಲಿಯೇ ಕರ್ನಾಟಕ ಸರ್ಕಾರ ನೀಡಿದ ಚೆಕ್ ಒಂದು ಬೌನ್ಸ್ ಆಗಿರುವ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ವರದಿಯಾಗಿದೆ. ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಅತಿವೃಷ್ಟಿ ಸಂತ್ರಸ್ತರಿಗೆ ಕಳಸಾ ತಹಶೀಲ್ದಾರ್ ಚೆಕ್ ಅನ್ನ ಕೊಟ್ಟಿದ್ರು. ಸರ್ಕಾರ ಕೊಟ್ಟಿದ್ದ 1.20 ಲಕ್ಷ ಮೊತ್ತದ ಪರಿಹಾರ ಚೆಕ್ ಅನ್ನ ಲಕ್ಷ್ಮಣ್ ನಗದಾಗಿ ಪರಿವರ್ತಿಸೋದಕ್ಕೆ ಪ್ರಯತ್ನ ಮಾಡಿ ಫೇಲ್ ಆಗಿದ್ದಾರೆ. ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಇಷ್ಟು ಕೊಟ್ರೆ ನಾವು ಒಂದು 20,000 ಕೊಡಿ, ನಾವು ಇದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಡಿಮಾಂಡ್ ಬೇರೆ ಅಧಿಕಾರಿಗಳು ಇಟ್ಟಿದ್ದಾರಂತೆ. ತಹಸೀಲ್ದಾರ್ ಅವರಿಗೆ 3 ಜನ ಚೇಂಜ್ ಆದ್ರು. ಆದ್ರೆ 3 ಜನಕ್ಕೆ 3 ಮನವಿ ಎಲ್ಲ ಕೊಟ್ಟಾಯ್ತು. 1,20,000 ಬಂದ್ರೆ ನಮಗೆ 20,000 ಕೊಡ್ಬೇಕಂತೇಳಿ ಕೆಲವು ಅಧಿಕಾರಿಗಳು ಈ ತರ ಡಿಫಾಲ್ಟ್ ಪೇಮೆಂಟಲ್ಲಿ ಚೆಕ್ ಬೌನ್ಸ್ದು ಕೇಸ್ಗೆ ಚೀಫ್ ಮಿನಿಸ್ಟ್ರನ್ನು ಫಿನಾನ್ಸ್ ಸೆಕ್ರೆಟರಿನೂ ಪಾರ್ಟಿ ಮಾಡಿಬಿಟ್ಟು ಕೇಸ್ ಹಾಕ್ರಿ. ಹಾಕ್ಬೋದಾ ಸರ್? ಯಾಕೆ ಹಾಕ್ಬಾರ್ದು? ಬೇರೆ ಚೆಕ್ ಬೌನ್ಸ್ ಕೇಸ್ ಎಕ್ಸಾಕ್ಟ್ಲಿ. ಏನು ಸ್ಟೇಟ್ ಏನ್ ದೇವ್ರ? ಅದೇ ಸ್ಟೇಟು ತಾನೇ ಮಾಡಿರುವ ಕಾನೂನಿನಲ್ಲಿ ತನ್ನ ಸಿಟಿಸನ್ನು ಚೆಕ್ ಬೌನ್ಸ್ ಮಾಡಿದ್ರೆ ಕೇಸ್ ಹಾಕ್ಬೋದು ಅನ್ನೋದಾದ್ರೆ ಹೌದು, ಸ್ಟೇಟ್ ಮೇಲೆ ಯಾಕೆ ಹಾಕ್ಬಾರ್ದು? ಹಾಕ್ಬೇಕಿದ್ರಲ್ಲಿ ಮತ್ತೆ ಹಾಕ್ರಿ. ಹಾಕ್ಬಿಟ್ಟು 18% ಇಂಟ್ರೆಸ್ಟ್ ಕೇಳ್ರಿ. ಅವಕಾಶ ಇದೆ, ಕೊಡ್ಲಿ. ಕೇಳ್ರಿ. ಅದು ಬರುತ್ತೆ, ಅದು ಅವಕಾಶ ಇದೆ. ಇನ್ನು ನಮ್ಮ ಕ್ಲಿನಿಕ್ಗಳಿಗೆ ಔಷಧಿಗಳು ಸಿಗ್ತಾ ಇಲ್ಲ ಅಂತಿದ್ದಾರೆ ಸರ್ ಬೆಂಗಳೂರಿನಲ್ಲಿ. ಏನ್ ಮಾಡಕ್ಕಾಗತ್ತದೆ? ಬೇಡಿಕೆ ತಕ್ಕಂಗೆ ಸಿಗ್ತಾ ಇಲ್ಲ. ಇಲ್ಲ ಸರ್, ಒಂದು ಯೋಜನೆಗಳನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಕ್ಲಿನಿಕ್ಗಳನ್ನ ಮಾಡ್ತಾರೆ. ಅದ್ರ ಮುಂದಾಲೋಚನೆಗಳು ಇಡ್ಲಾರ್ದೇನೆ ಕ್ಲಿನಿಕ್ಗಳನ್ನ ಅವಸರದಲ್ಲಿ ಶುರು ಮಾಡ್ಬಿಡ್ತಾರಲ್ಲ. ಸ್ವಲ್ಪ ಸಿಗ್ತಾ ಇಲ್ಲ ನೋಡಿ, ಅದ ಕೊಡ್ಸೋಣ ಮಾಡಿ. ಎಲ್ಲರಿಗೂ ಕಟ್ಟುನಿಟ್ಟಿನ ಆದೇಶ ಕೊಡ್ತಾ ಇದ್ದೀವಿ. ಈಗ ಏನಂತ ನಾಳೆಯಿಂದ ಸಿಗೋಂಗಿರ್ಬೇಕು, ಯಾರು ತೊಂದರೆ ಮಾಡ್ಕೋಬಾರ್ದು ಅಷ್ಟೇ ಹೇಳಿದೀವಿ. ನಾಳೆಯಿಂದ ಸಿಗತ್ತೆ. ಓಕೆನಾ? ಬಂದ್ರೆ ನೋಡ್ಕೊಳ್ಳಿ. ನಡ್ರಿ. ಇನ್ನು ರಾಜ್ಯಸಭೆಯಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ರಾಷ್ಟ್ರಪತಿಗಳ ಭಾಷಣದ ವಂದನಾ ನಿರ್ಣಯದ ಮೇಲೆ ಮಾತನಾಡಿದ ದೇವೇಗೌಡರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಆಡಳಿತ ನಡೆಸ್ತಾ ಇಲ್ಲ, ಈ ವಿಚಾರದಲ್ಲಿ ಖರ್ಗೆ ಅವರಿಗೂ ಬೇಸರ ಇರಬಹುದು ಅಂತ ವ್ಯಾಖ್ಯಾನ ಮಾಡ್ಬಿಟ್ರು. ಇದು ಒಂದಿಷ್ಟು ಟೀಕೆಗಳಿಗೆ ಗುರಿ ಆಯ್ತು, ಆಕ್ಷೇಪ ವ್ಯಕ್ತ ಆಯ್ತು. ಸ್ವತಃ ಖರ್ಗೆ ಅವರಿಂದ ಆಕ್ಷೇಪ ಆಯ್ತು. ನೋಡೋಣ ಅದೇನು ಹೇಳಿದ್ದಾರೆ, ನೋಡಬಿಡೋಣ ಸರ್. Money that has been for scheduled caste, scheduled tribe. But money has been diverted and that was used for the election purpose. The officer has committed suicide. How many officers? ಇವರು ಯಾರಿಗಾದರೂ ಕರ್ನಾಟಕದ ಬಗ್ಗೆ ಬದ್ಧತೆ ಇದ್ದರೆ ಕರ್ನಾಟಕಕ್ಕೆ ಕೊಡಿಸುವಂಥ ನ್ಯಾಯವನ್ನು ಕೊಡಿಸೋ ಕೆಲಸ ಮಾಡಲಿ. ಅದನ್ನು ಬಿಟ್ಬಿಟ್ಟು ಅವರು ಮಾಡ್ತಾ ಇರೋ ನ್ಯಾಯವನ್ನು ಮುಚ್ಚಾಕಿ ಇವರು ಕೂಡ ಅನ್ಯಾಯದಲ್ಲಿ हमारे माननीय खरगे जी आपके सामने बढ़िया बढ़िया शेर सुनाते रहते हैं. ಅಲ್ಲ, ಮಾತಾಡಬಾರ್ದು ಅಂತೇನಿಲ್ಲ, ದೇವೇಗೌಡರಿಗೆ ಹಕ್ಕಿದೆ. ನಿಮ್ಮನ್ನು ಹೊಗಳ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ ಅಲ್ಲಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಇರೋದು. ಆಮೇಲೆ ಅವ್ರೇನ್ ಮಾತಾಡ್ಬೇಕು ಅಂತ ಇವ್ರೇನ್ ಹೇಳೋದು ಸರ್? ಇವ್ರು ಹೇಳಕ್ಕೂ ಬರಲ್ಲ. ನೀವು ಯಾರೇ ಹೇಳಕ್ಕೆ ಅನ್ಬೋದು. ಎರಡನೇದು, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಇಲ್ಲೇನಾಗಿದೆ ಅದನ್ನು ವಿಚಾರ. ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಗೆ ಇಯರ್ ಮಾರ್ಕ್ ಮಾಡಿದ್ದಂಥ ದುಡ್ಡನ್ನ ನೀವು ಗ್ಯಾರಂಟಿಗೆ ಹಾಕೊಂಡಿಲ್ವಾ? ಹೌದು, ಇಲ್ಲ ಅಂತ ಮಾದೇವಪ್ಪ ಹೇಳಿ ನೋಡ್ತೀನಿ ಬೈರೇಗೌಡ್ರೆ. ನೀವು ಇಷ್ಟು ದಿನ ಮಾತೇ ಆಡಲಿಲ್ಲ ಕಾವೇರಿಗೆ, ಈಗ ಅಲರ್ಟ್ ಆಗ್ಬಿಟ್ರ? ಎಲ್ಲಿದೆ ತಪ್ಪೆಲ್ಲಿದೆ ಅಲ್ಲಿ? ಆಲ್ ರೈಟ್, ಅವ್ರು ಮಾತಾಡಬೇಕು, ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿ, ನಮ್ಮ ರಾಜ್ಯದ ಬಗ್ಗೆ. ಸರಿಯಪ್ಪ, ಏನಿದೆ ತಪ್ಪು? ಸುಳ್ಳೇನಿದೆ ಅದರಲ್ಲಿ? ನೀವು ಖರ್ಚು ಮಾಡ್ಕೊಂಡಿಲ್ವಾ ಅಲ್ಲಿ? ಅದನ್ನು ಚಾಲೆಂಜ್ ಮಾಡದೆ ಇನ್ನೂ ಬಿಟ್ಕೊಂಡು ಕೂತಿರೋ ಅಂತಹ ಇದಾರಲ್ಲ ಘನತೆವೆತ್ತ ನಾಯಕರಲ್ರಿ, ಘನತೆವೆತ್ತ ದೇವಲೋಕದಿಂದಲೇ ಇಳಿದು ಬಂದ, ದೇಶವನ್ನು ಉದ್ಧಾರ ಮಾಡಲು ಇನ್ಯಾರೂ ಬರಲು ಸಾಧ್ಯವೇ ಇಲ್ಲದ ರಾಷ್ಟ್ರೀಯ ಪಕ್ಷ ಎಂದು ಕರೆಸಿಕೊಳ್ಳುವ ಗಲ್ಲಿ ಪಕ್ಷ ಕರ್ನಾಟಕದ ಒಳಗಡೆ ಯಾರು? ಬಿಜೆಪಿ. ಹಾಂ, ಹೇಳಿ. ಇದ್ಕೊಂಡಿರಲ್ಲ, ಇದೇ ಫೈಟ್ ಇವ್ರು ಮಾಡ್ತಿರೋದು. ಆಗ್ಬೇಕಾಗಿತ್ತು. ದಿಸ್ ಶುಡ್ ಹ್ಯಾವ್ ಬಿನ್ ಫಾಟ್ ಟೂತ್ ಅಂಡ್ ನೈಲ್ ಫೈಟ್ ಮಾಡಬೇಕಾಗಿತ್ತು. ಅದನ್ನು ಹ್ಯಾಕ್ ಡೈವರ್ಟ್ ಮಾಡಿದ್ರಿ ಈ ಫಂಡನ್ನು ಅಂತ. ಇದನ್ನೇ ಏನಾದರೂ ಬಿ ಜೆ ಪಿನೋ ಬೇರೆ ಸರ್ಕಾರನೋ ಡೈವರ್ಟ್ ಮಾಡಿದ್ದಿದ್ರೆ ಇದೇ ಮಾದೇವಪ್ಪ, ಇದೇ ಸತೀಶ್ ಜಾರಕಿಹೊಳಿ ಇದೇ ಥರ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಕೂತಿರ್ತಿದ್ರ. ದೊಡ್ಡದಾಗಿ ಇನ್ಕ್ಲೂಡಿಂಗ್ ಪರಮೇಶ್ವರ್, ದೊಡ್ಡದಾಗಿ ಪರಿಶಿಷ್ಟರು, ದಲಿತರಿಗೆ ಬೇಕು. ಏನು ಬೇಕು ದಲಿತರಿಗೆ? ಕೊಟ್ಟಿದ್ದನ್ನು ಕಿತ್ಕೊಂಡಿದ್ದಾಗ ಮೌನಕ್ಕೆ ಹೋಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ದಲಿತರನ್ನ ಬಳಸ್ಕೊಳ್ಳೋದ ನೀವ್ಯಾವರು ದಲಿತರ ನಾಯಕರುಗಳು? ಎಸ್.